ಚಿತ್ರಗಳ ಬಾಲಕ ಡಿಕೆ ಶಿವಕುಮಾರ್ ಈ ಹೋರಾಟವನ್ನು ಮಾಡ್ತಿದ್ದೀವಿ. ಯಾಕೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಎಲೆಕ್ಷನ್ ಟೈಮಲ್ಲಿ ಕಿಡಿಗೇಡಿಗಳು ಏನು ಕಾಂಗ್ರೆಸ್ ಪಕ್ಷದವರು JDS ಪಕ್ಷನ ಮುಗಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಏನು ಈ ಹೆಣ್ಮಕ್ಳನ್ನ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಬ್ಲರ್ ಮಾಡದೆ ಹಂಚಿದ್ದಾರೆ. ಹೆಣ್ಮಕ್ಳ ಮಾನಹಾನಿಯನ್ನಂತ ಮಾಡೋ ಅಂತ ಕೆಲಸ ಮಾಡಿದ್ದಾರೆ. ಇವ್ರಿಗೆ ಏನಾದರೂ ಆಗಲಿ ರಾಜೀನಾಮೆ ಕೊಡಲೇಬೇಕು DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಯಾಕೆಂದರೆ ಇವತ್ತು ಎಷ್ಟು ಜನ ಹೆಣ್ಮಕ್ಳು ಬೀದಿಗೆ ಬರ್ತಿದ್ದಾರೆ ಅಂದರೆ, ತಪ್ಪು ಮಾಡಿರ್ಬೋದು, CBIಗೆ ಒಪ್ಸನ್ನಿ, ಅದನ್ನ SITಗೆ ಒಪ್ಸೋ ಬದಲು CBIಗೆ ಒಪ್ಸಿದ್ರೆ ತನಿಖೆ ಆಗುತ್ತೆ. ನಮಗೆ SIT ಮೇಲೆ ನಂಬಿಕೆ ಇಲ್ಲ, ಇದನ್ನ CBIಗೆ ಒಪ್ಪಿಸ್ಬೇಕು ಅಂತ ಕೇಳ್ತೀವಿ. ಎಷ್ಟೋ ಜನ ಹೆಣ್ಮಕ್ಳ ಲೈಫ್ ಹಾಳಾಗ್ತಿದೆ. ಇವ್ರ ಮನೆ ಹೆಣ್ಮಕ್ಳಾಗಿರೋ ಈ ತರ ರೋಡಿಗೆ ತರ್ತಿದ್ರ, ಅದನ್ನ ಬ್ಲರ್ ಮಾಡಿ ಇವ್ರು ಇದು ಮಾಡಬೇಕಿತ್ತು. ಏನೇ ಇರಲಿ, ರಾಜಕೀಯ ಕುತಂತ್ರದಿಂದ ದೇವೇಗೌಡರ ಫ್ಯಾಮಿಲಿನ ಮುಗಿಸ್ಲೇಬೇಕು ಅಂತ ಹೇಳಿ ಹೋರಾಟ ಮಾಡ್ತಿರೋ ಇಂಥ ಬೇವರ್ಸಿಗಳಿಗೆ ಏನು ಹೇಳಬೇಕು ಅಂತ ಹೇಳಿದ್ರೆ, ಯಾಕೆಂದ್ರೆ DK ಶಿವಕುಮಾರ್ ಅವರು ಟೆಂಟಲ್ಲಿ ಬ್ಲೂ ಫಿಲಮ್ ನೋಡಿರೋಂಥ ಎಲ್ಲರಿಗೂ ಗೊತ್ತೇ ಇದೆ. ಇವ್ರದೇ ಸರ್ಕಾರದ ರಾಮನಗರದ ಶಾಸಕರಾದ ಅವ್ರ ವಿಡಿಯೋನ ಪ್ರತಿಯೊಬ್ಬರು ನೋಡಿದೀವಿ. ತಮ್ಮ ಮನೆಯಲ್ಲಿ ಇರೋ ಅಂಥದನ್ನ ಮುಚ್ಚಿಟ್ಟು ಬೇರೆಯವ್ರ ಮನೆ ಇದನ್ನ ಯಾರು ಬೀದಿಗೆ ಹೇಳಿದ್ದಾರೆ, ಇಂಥವ್ರಿಗೆ ಶಿಕ್ಷೆ ಆಗಲೇಬೇಕು. ಆದಷ್ಟು ಬೇಗ DK ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದೀವಿ. ಸರ್, ಈಗ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ನಾವು ಯಾವುದೇ ಕಾರಣಕ್ಕೂ ಸಮರ್ಥನೆ ಮಾಡ್ಕೊತಾ ಇಲ್ಲ. ನಮ್ಮ ಮಾನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ JDS ಪಕ್ಷದ ಕುಮಾರಣ್ಣವರು ಕೂಡ ಇವತ್ತುವರೆಗೂ ಕೂಡ ಪ್ರಜ್ವಲ್ ರೇವಣ್ಣವ್ರ ವಿಚಾರದಲ್ಲಿ ಸಮರ್ಥನೆ ಮಾಡ್ಕೊತಾ ಇಲ್ಲ. ಯಾವುದೇ ನಾಯಕರು ಕೂಡ ನಾವು ಸಮರ್ಥನೆ ಮಾಡ್ಕೊತಾ ಇಲ್ಲ ಇವತ್ತುವರೆಗೂ. ಯಾಕೆಂದ್ರೆ ಕುಮಾರಣ್ಣವ್ರು ಹೇಳಿದ್ದಾರೆ, ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಒಂದು ವೇಳೆ, ಯಾಕಂದ್ರೆ ಈಗ ಅವ್ರ ಮೇಲೆ ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ ಆರೋಪ ಬಂದಿದೆ, ಆ ಆರೋಪ ಏನ್ ಬಂದಿದೆ ಅದು ತನಿಖೆ ಹಂತದಲ್ಲಿದೆ. ಆ ತನಿಖಾ ಹಂತ ಪೂರ್ಣಗೊಳ್ಳಿ. ಈಗಾಗಲೇ ನಾವು ಪಕ್ಷದಿಂದ ಮಾನ್ಯ ಕುಮಾರಣ್ಣ ಅವರು ಅವ್ರನ್ನ ಅಮಾನತು ಮಾಡಿದ್ದಾರೆ. ಒಂದು ವೇಳೆ ಏನಾದರೂ ಆ ಥರ ಕ್ರಮ ಒಂದು ವೇಳೆ ಏನಾದರೂ ನಡೆದೇ ಇದ್ರೆ ತಪ್ಪಿತಸ್ಥರಿಗೆ, ಅದು ಪ್ರಜ್ವಲ್ ರೇವಣ್ಣ ಇರಲಿ, ಮತ್ತೆ ಅದರಿಂದ ಇನ್ನೂ ಸಾಕಷ್ಟು ಕಾಂಗ್ರೆಸ್ನ ನಾಯಕರು ಮತ್ತೆ ಪ್ರತಿಯೊಬ್ಬರೂ ಕೂಡ ಇದ್ದಾರೆ, ಅವರೆಲ್ಲರೂ ಕೂಡ ಬಂಧನ ಮಾಡಬೇಕು. ಬಂಧನ ಮಾಡಿದ್ರೆ ಸತ್ಯಾಂಶ ಹೊರಗಡೆ ಬರುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ವರಿಷ್ಠರ ಆದೇಶದಂತೆ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಕೂಡ ಅರ್ಥ ಮಾಡ್ಕೊಳ್ಳಿ, ಇದು ಎಲ್ಲ ಒಂದು ಕಡೆ JDS ಪಕ್ಷವನ್ನ ಮುಗಿಸ್ಲೇಬೇಕು ಅಂತಕ್ಕಂಥ ಪಣವನ್ನ ತೊಟ್ಟಿದ್ದಾರೆ. ಹಾಗಾಗಿ ನಾನು ಇವತ್ತು ಈ ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ, ನೋಡಿ, JDS ಪಕ್ಷವನ್ನ ದೇವೇಗೌಡರು ಇರೋವರೆಗೂ, ನಮ್ಮ ಕುಮಾರಣ್ಣ ಇರೋವರೆಗೂ ಕೂಡ ಯಾವುದೇ ಕಾರಣಕ್ಕೂ JDS ಪಕ್ಷ ಮುಗ್ಸಕ್ಕಾಗಲ್ಲ. ಈ ರೀತಿ ಅನ್ಯ ಪಕ್ಷಗಳು, ಕಾಂಗ್ರೆಸ್ ಇರ್ಬೋದು, ಮತ್ತೊಂದು ಪಕ್ಷ ಇರ್ಬೋದು, JDS ಪಕ್ಷನ ಮುಗ್ಸಕ್ ಹೋಗಿ ಇವತ್ತು ಅವರೇ ಮಣ್ಣು ಮುಕ್ಕಿರ್ತಕ್ಕಂಥ ಉದಾಹರಣೆ ಇದೆ. ಇವತ್ತಿಗೂ ಯಾವುದೇ ಒಂದು ಸರ್ಕಾರ ಒಂದು ಸ್ಪಷ್ಟವಾದ ಒಂದು ಮೆಜಾರಿಟಿ ಬರೋದಕ್ಕಾಗಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ಕಾರ್ಯಕರ್ತರ ಪಕ್ಷ, ದೇವೇಗೌಡರು ಬೆಳೆಸಿರ್ತಕ್ಕಂಥ ಪಕ್ಷ, ಕುಮಾರಣ್ಣವರು ಬೆಳೆಸಿರ್ತಕ್ಕಂಥ ಪಕ್ಷ. ಹಾಗಾಗಿ ಇವತ್ತು ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ, ದಯವಿಟ್ಟು ಕೂಡ SIT ತನಿಖೆ ಬೇಡ, ತಾವು ದಯವಿಟ್ಟು ನ್ಯಾಯಾಂಗ ತನಿಖೆ ಆಗಲಿ ಅಥವಾ CBI ತನಿಖೆ ಆಗಲಿ ನೀವು ಮಾಡಿ. ಯಾಕೆಂದ್ರೆ ಇದರಲ್ಲಿ ಎಲ್ಲೋ ಒಂದು ಕಡೆ ಲೋಪದೋಷ ಆಗ್ತಾ ಇದೆ, ಸ್ವಾರ್ಥ ಆಗ್ತಾ ಇದೆ. ಯಾರೇ ಆಗಿರ್ಲಿ, ಎಂತ ದೊಡ್ಡ ವ್ಯಕ್ತಿಗಳೇ ಆಗಿರ್ಲಿ, ಆ ರೀತಿಯಲ್ಲಿ ಏನಾದರೂ ಪಾರ್ಟಿಸಿಪೇಟ್ ಮಾಡಿದ್ರೆ ಅವ್ರಿಗೆ ಕಠಿಣವಾದಂತ ಶಿಕ್ಷೆ ಆಗಲಿ ಅಂತ ಬಿಟ್ಟು ನಾವು ಕೇಳ್ತಾ ಇದೀವಿ ಸರ್.